ಹೇ ಗಾಯ್ಸ್, ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್. ಸೊ ಗಾಯ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 400 ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಒಂದು 400 ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡಬಹುದು. ಅನ್ಲಿಮಿಟೆಡ್ ಕ್ವಶನ್ಸ್, ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬಹುದು ಅಂತ ನಾನು ಹೇಳ್ತಾ, ಸೊ ಎಸ್ ಗೈಸ್, ಈ ಒಂದು ವಿಡಿಯೋ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ದಟ್ ಈಸ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಫೀಲಿಂಗ್ಸ್. ಸೊ ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ಆಲ್ರೆಡಿ ನೀವು ಹಸ್ಬೆಂಡ್ ಅಂಡ್ ವೈಫ್ ಇದ್ದೀರಾ ಅಂತ ಅಂದ್ರೆ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಯಾವ ತರ ಇದೆ, ನಿಮ್ಮನ್ನ ಅವ್ರು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಬಿಗಿನ್. ಯಾವುದೇ ರೀತಿ ಕಟ್ಸ್ ಅಂಡ್ ಎಡಿಟ್ಸ್ ಇಲ್ಲದೆ ನಾವು ಇವಾಗ ಕಾರ್ಡ್ನ ಶಫಲ್ ಮಾಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. Four of Pentacles, Tower card, okay, Death card ಇದೆ, Four of Wands, Queen of Cups and the bottom of the card Chariot ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ನೀವು ನೋಡ್ತಿರ್ಬಹುದು ಬಾಟಮ್ ಆಫ್ ದಿ ಕಾರ್ಡ್ Four of Pentacles ಇದೆ, and we have Chariot, Queen of Cups, Four of Wands, Death card ಮತ್ತೆ ಟವರ್ ಇದೆ. ಸೊ ಗೈಸ್, ಈ ಎಲ್ಲಾ ಕಾರ್ಡ್ಸ್ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಆ ಒಂದು ಪ್ರಸ್ತುತ ವ್ಯಕ್ತಿಯ ಭಾವನೆಗಳು ಏನಿದೆ ಅಂದ್ರೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಇರಬೇಕು, ನಿಮ್ಮ ಜೊತೆ ಜೀವನವನ್ನ ಮಾಡಬೇಕು, ಫ್ಯೂಚರ್ ಪ್ಲಾನ್ಸ್ ತುಂಬಾನೇ ಈ ಒಂದು ವ್ಯಕ್ತಿಗಿದೆ. ಅಂದ್ರೆ ಅವರು ಇನ್ನೂ ಸೆಟಲ್ ಆಗಿಲ್ಲ, ಮೇ ಬಿ ಎಲ್ಲೋ ಒಂದು ಕಡೆ ದೇ ಆರ್ ಡಿಪೆಂಡೆಂಟ್ ಆನ್ ದೇರ್ ಫ್ಯಾಮಿಲೀಸ್ ಆರ್ ಪೇರೆಂಟ್ಸ್, ಆರ್ ನಿಮ್ಮ ಮೇಲೆ ಅವರು ತುಂಬಾ ಡಿಪೆಂಡ್ ಆಗಿರ್ಬೋದು. ಅವ್ರದ್ದೇ ಆದಂತ ಒಂದು ಇನ್ಕಮ್ ಅಂತ ಯಾವ್ದು ಇಲ್ಲ. ಸೊ ಈ ಒಂದು ವ್ಯಕ್ತಿಗೆ ಯಾವ ತರ ಅನಿಸ್ತಾ ಇದೆ ಅಂತ ಅಂದ್ರೆ, ನನ್ನ ವ್ಯಕ್ತಿಯ ಜೊತೆಗೆ ನಾನು ಎಂದಿಗೂ ಫಿನಾನ್ಷಿಯಲಿ ಡಿಪೆಂಡೆಂಟ್ ಆಗಬಾರ್ದು, ಎಮೋಷನಲ್ ಕನೆಕ್ಷನ್ ಅಲ್ಲಿ ಇರಬೇಕು. ಸೊ ನಾನು ನನ್ನ ವ್ಯಕ್ತಿಯ ಜೊತೆಗೆ ಎಷ್ಟು ಪ್ರೀತಿಯಿಂದ ಇರ್ತೀನಿ, ನಮ್ಮಿಬ್ಬರ ಭಾವನೆಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ಯಾರೇ ಏನೇ ಮಾಡಿದ್ರು ನಮ್ಮ ಇಬ್ಬರನ್ನ ದೂರ ಮಾಡೋದಿಕ್ ಆಗೋದಿಲ್ಲ ಅಂತ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ಖಂಡಿತವಾಗ್ಲೂ ನಿಮ್ಮನ್ನ ಅವರು ಚೆನ್ನಾಗಿ ನೋಡ್ಕೋಬೇಕು, ನಿಮ್ಮ ಜೊತೆಗೆ ಜೀವನವನ್ನ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಸಾಯೋವರೆಗೂ ನಿಮ್ಮ ಜೊತೆ ಇದೇ ರೀತಿ ಲವಲವಿಕೆಯಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು. ತುಂಬಾ ನಿಮ್ಮನ್ನ ಅವರು ಕಾಲೆಳಿತಿರ್ಬೋದು. ಇದನ್ನ ನೋಡಿದಾಗ ತುಂಬಾ ಅವ್ರಿಗೆ ಹೆಂಗ್ ಅನ್ಸುತ್ತೆ ಅಂತ ಅಂದ್ರೆ, ದಿಸ್ ಪರ್ಸನ್ ಫೀಲ್ ವೆರಿ ಜಾಯ್ಫುಲ್. ಸೊ ಅವ್ರು ಎಂದಿಗೂ ಅವರು ಲೈಫ್ ಅಲ್ಲಿ ಯಾರ ಜೊತೆನೂ ಅವರು ಇಷ್ಟು ಜಾಲಿ ಆಗಿರ್ಲಿಲ್ಲ, ಖುಷಿ ಆಗಿರ್ಲಿಲ್ಲ, ಸಂತೋಷವಾಗಿರ್ಲಿಲ್ಲ. ಇದನ್ನೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ನನಗೆ ಗಾಡ್ ಗಿಫ್ಟ್ ಅಂತ ಅನ್ಸುತ್ತೆ ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮೆಚೂರ್. ನಿಮ್ಮ ಜೊತೆಗೆ ನಿಮ್ಮ ಲೈಫ್ ಅಲ್ಲಿ ಅವರು ಬಂದ ಮೇಲೆ ಖಂಡಿತ ಅವರ ಜೀವನದಲ್ಲಿ ಎಲ್ಲ ಒಳ್ಳೇದೇ ಆಗಿದೆ, ಒಳ್ಳೆ ಕಾರ್ಯಗಳು ಅವ್ರ ಲೈಫಲ್ಲಿ ನಡೆದಿರಬಹುದು, ಅಥವಾ ಸಮಥಿಂಗ್ ಈಸ್ ಹ್ಯಾಪನ್ ಟು ದಟ್ ಪರ್ಸನ್. ಎಲ್ಲೋ ಒಂದ್ ಕಡೆ ಅವರ ಲೈಫಲ್ಲಿ ಅವ್ರೇನಾದ್ರು ಜಾಬ್ ಮಾಡ್ತಾ ಇದ್ರೆ, ಅಥವಾ ಏನಾದ್ರು ಅವರು ಬಿಸ್ನೆಸ್ ಮಾಡ್ತಾ ಇದ್ರೆ ಅದರಲ್ಲಿ ಪ್ರಾಫಿಟ್ ಆಗಿರ್ಬೋದು, ಗ್ರೋತ್ ಕಾಣಿಸಿರ್ಬೋದು, ಅಥವಾ ಸಮಥಿಂಗ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಎಲ್ಲವೂ ಒಳ್ಳೇದಾಗಿದೆ ನೀವು ಕಾಲಿಟ್ಟ ಗಳಿಗೆಯಿಂದ. ಸೊ ಇದನ್ನೆಲ್ಲ ನೋಡಿದಾಗ ನನ್ನ ವ್ಯಕ್ತಿ ನನಗೆ ನನ್ನ ಜೀವನದಲ್ಲಿ ಒಂದು ಲಕ್ಕಿ ಚಾರ್ಮ್ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಓಕೆ, ಸೊ ಚಾರಿಯಟ್ ಇದೆ, ನಿಮ್ಮ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಮೈಂಡೆಡ್ ಪರ್ಸನ್. ಸೊ ಅವ್ರು ಎಷ್ಟೇ ಕುಗ್ಗಿದ್ರು ಅಥವಾ ಎಷ್ಟೇ ಕೆಳಗಡೆ ಇದ್ರು, ಅವ್ರು ಹೆಂಗೆ ಮುಂದೆ ಬರಬೇಕು, ಹೆಂಗೆ ಮುಂದೆ ಗ್ರೋ ಆಗ್ಬೇಕು ಅಂತ
ತುಂಬಾ ಅವ್ರಿಗೆ ಲೈಫಲ್ಲಿ ಪಾಠ ಕಲ್ತಿದ್ದಾರೆ. ಸೊ ಇದನ್ನು ಕೂಡ ಪ್ರತಿ ಸತಿನೂ ಕೂಡ ಅವರು ಲೋ ಫೀಲ್ ಮಾಡ್ತಿದ್ದಾಗ ನೀವು ಅವ್ರಿಗೆ ಹೇಳುವಂತ ಪ್ರತಿಯೊಂದು ಸಾಂತ್ವನಗಳಾಗಿರ್ಬೋದು, ಮೋಟಿವೇಶನ್ ಆಗಿರ್ಬೋದು, ಇದೆಲ್ಲ ನೋಡಿದಾಗ ತುಂಬಾ ಅವ್ರಿಗೆ ಖುಷಿ ಆಗುತ್ತೆ. ಅದು ಅವ್ರ ಮೈಂಡ್ ಅನ್ನ ಬೂಸ್ಟ್ ಅಪ್ ಮಾಡುತ್ತೆ. ನನ್ನ ಲೈಫಲ್ಲಿ ನಾನು ತುಂಬಾ ಚೆನ್ನಾಗಿ ಲೈಫಲ್ಲಿ ಮುಂದೆ ಹೊರಿಬೇಕು ಅಂತ. ಓಕೆ, ಕ್ವೀನ್ ಆಫ್ ಕಪ್ಸ್ ಇದೆ. ಈ ಒಂದು ವ್ಯಕ್ತಿಗೆ ಅನ್ಸುತ್ತೆ ನೀವು ಅವ್ರ ಲೈಫಲ್ಲಿ ಏನಿದ್ದೀರಾ ಅಲ್ಲ, ಸೊ ನೀವು ಕೂಡ ಯಾರ ಜೊತೆನೂ ಇಷ್ಟು ಲವಲವಿಕೆಯಿಂದ ಇಲ್ಲ. ಯಾರ್ದು ಆಲ್ಸೋ ದ ಫಸ್ಟ್ ಟೈಮ್ ಇವರ ಜೊತೆಗೆ ಅಷ್ಟು ಚೆನ್ನಾಗಿ ಒಂದು ಪ್ರೀತಿ, ನಿಮ್ಗೆ ಪ್ರೀತಿ ಆಗಿದೆ ಅಂದ್ರೆ ನಿಮ್ಗೆ ನಂಬಕ್ ಆಗ್ತಾ ಇಲ್ಲ. ಸೊ ಆ ರೀತಿನಲ್ಲಿ ಇವಾಗ ನಿಮ್ಮ ಲೈಫ್ ಅಲ್ಲಿ ನಡೀತಾ ಇದೆ. ಸೊ ಸಮಥಿಂಗ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಇನ್ ಯುವರ್ ಲೈಫ್ ಅಂತ ಅಂದ್ರೆ ದಟ್ ಈಸ್ ದಿಸ್ ಪರ್ಸನ್. ನಿಮ್ಮ ಲೈಫ್ ಅಲ್ಲಿ ಇವ್ರು ಬಂದಿರೋದು, ನಿಮ್ಮ ಪಾರ್ಟ್ನರ್ ಬಂದಿರೋದು ಒಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂತ ನಿಮ್ಗೆ ಅನ್ಸುತ್ತೆ. ಯಾಕೆಂತಂದ್ರೆ ನೀವೊಂಥರ ಸಮಥಿಂಗ್ ಇಮ್ಮೆಚೋರ್, ಅವ್ರೊಂಥರ ಮೆಚೋರ್ ಪರ್ಸನಾಲಿಟಿ. ನಿಮ್ಮ ಇಬ್ಬರ ಕಂಪ್ಯಾಟಿಬಿಲಿಟಿ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ನನ್ ಕ್ಯಾನ್ ಡಿಸ್ಟ್ರಾಯ್ ಯೋರ್ ಫೀಲಿಂಗ್ಸ್ ಫಾರ್ ದಿಸ್ ಪರ್ಸನ್. ಯಾರು ಏನೇ ಚಾಡಿ ಹೇಳಿದ್ರು ನಿಮ್ಮಿಬ್ರನ್ನ ದೂರ ಮಾಡಕ್ಕಾಗಲ್ಲ. ಯಾಕಂತಂದ್ರೆ ನಿಮ್ಮಿಬ್ಬರ ಮೈಂಡ್ ಸೆಟ್ ಅಷ್ಟೇ ಸ್ಟ್ರಾಂಗ್ ಇದೆ, ಅಷ್ಟೇ ಸ್ಟೇಬಲ್ ಆಗಿದೆ. ಅಂಡ್ ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಿಲ್ಲ, ನಿಮ್ಮನ್ನ ನೋಡಿಲ್ಲ ಅಂತಂದ್ರೆ ಮಿಸ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂತಂದ್ರೆ ಅದೊಂದು ರೊಟೀನ್ ಆಗೋಗ್ಬಿಟ್ಟಿದೆ. ನನ್ನ ವ್ಯಕ್ತಿನ ಮಾತಾಡ್ಸಿಲ್ಲ ಅಥವಾ ವಿಡಿಯೋ ಕಾಲ್ ಮಾಡಿಲ್ಲ, ನಿಮ್ಮನ್ನ ನೋಡಿಲ್ಲ, ಅವ್ರು ಮೀಟ್ ಮಾಡಿಲ್ಲ ಅಂತ ಅಂದ್ರೆ ಅವ್ರಿಗೆ ಖಂಡಿತ ಕೈ ಹಾಡಲ್ಲ. ಸೊ ಅವ್ರು ಏನೇ ಹೇಳ್ಬೋದು, ಲೈಕ್ ನಿನ್ನ ಬಿಟ್ಟಿರ್ತೀನಿ, ನಿನ್ ದೂರ ಹೋಗು ಅಥವಾ ಏನೇ ಹೇಳ್ಬೋದು ಆ ಕೋಪದಲ್ಲಿ. ಬಟ್ ಈ ಒಂದು ವ್ಯಕ್ತಿ ರಿಯಾಲಿಟಿ ಏನು ಅಂದ್ರೆ ನಿಮ್ಮನ್ನ ಅವರು ಬಿಟ್ಟು ಎಂದಿಗೂ ಒಂದು ಕ್ಷಣನೂ ಇರೋದಿಕ್ಕಾಗೋದಿಲ್ಲ. ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಐ ಆಮ್ ನಾಟ್ ಎನಿಥಿಂಗ್ ಸಮಥಿಂಗ್ ವಿತೌಟ್ ದಿಸ್ ಪರ್ಸನ್ ಅಂತ ಅವ್ರಿಗೆ ಖಂಡಿತ ಫೀಲ್ ಆಗಿದೆ. ಸೊ 4 of Wands ಇದೆ. 4 of Wands ಇರೋದ್ರಿಂದ ನೋಡಿ, ಯಾರೆಲ್ಲ ಇನ್ನೂ ಮದ್ವೆ ಆಗಿಲ್ಲ, ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ನಿಮ್ಮಿಬ್ಬರ ಮ್ಯಾರೇಜ್ ಅತಿ ಶೀಘ್ರದಲ್ಲಿ ಆಗ್ಬೋದು. ನಿಮ್ಮಿಬ್ಬರ ಕಂಕಣ ಭಾಗ್ಯ ಕೂಡಿ ಬಂದಿರ್ಬೋದು. ಸೊ ದ ನೆಕ್ಸ್ಟ್ ಇಯರ್ ಅಥವಾ ಈ ಒಂದು ಇಯರ್ ಅಲ್ಲಿ ಮ್ಯಾರೇಜ್ ಫಿಕ್ಸ್ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ವಿಲ್ ಮಿಸ್ ಯು, ಹಗ್ ಯು, ಮ್ಯಾರಿ ಯು ಅಂಡ್ ಡೆಫಿನೆಟ್ಲಿ ಲಿವ್ ಯೋರ್ ವಂಡರ್ಫುಲ್ ಲೈಫ್ ವಿತ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಬಟ್ ಯು ಆರ್ ಮೇಡ್ ಫಾರ್ ಈಚ್ ಅದರ್. ನೀವಿಬ್ಬರು ಒಂದು ಟ್ವಿನ್ ಫ್ಲೇಮ್ ಜರ್ನಿನಲ್ಲಿ ಇರ್ಬೋದು, ಸೋಲ್ಮೇಟ್ ಜರ್ನಿನಲ್ಲಿ ಇರ್ಬೋದು. ಇವರ ಋಣ ಖಂಡಿತವಾಗ್ಲೂ ನಿಮ್ಮ ಮೇಲೆ ಖಂಡಿತ ಇದೆ. ಅಂಡ್ ಅವರ ಋಣ ನಿಮ್ಮ ಮೇಲಿದೆ, ನಿಮ್ಮ ಋಣ ಅವ್ರ ಮೇಲಿದೆ. ಈ ಒಂದು ಎಲ್ಲಾ ಋಣಾನು ಬಂದ ಹೇಳ್ತಾರಲ್ವಾ, ಸೊ ಋಣ ಎಲ್ಲಿರುತ್ತೆ ಅಲ್ಲಿಗೆ ಸೇರ್ತೀವಿ ಅಂತ. ಸೊ ಅದು ಖಂಡಿತ ನಿಮ್ಮಿಬ್ಬರ ವಿಚಾರದಲ್ಲಿ ನಿಜ ಆಗಿದೆ, ಸುಳ್ಳು ಆಗಿಲ್ಲ. ಸೊ ನೀವಿಬ್ರು ಇಸ್ ಮೇಡ್ ಫಾರ್ ಈಚ್ ಅದರ್. ಖಂಡಿತ ನಿಮ್ಮಿಬ್ರು ಮಧ್ಯೆ ಎಷ್ಟು ಪ್ರೀತಿ ಇದೆ ಅಂತ ಅಂದ್ರೆ ಒಬ್ರಿಗೊಬ್ರು ಎಷ್ಟೇ ಜಗಳ ಆಡಿದ್ರು, ದೂರ ಆದ್ರೂ ಮತ್ತೆ ನಿಮ್ಮ ಪ್ರೀತಿಗೆ ನಿಮ್ಮಿಬ್ರನ್ನ ಒಂದು ಮಾಡುವಂತ ಶಕ್ತಿ ಇದೆ. ದಟ್ ಈಸ್ ಕಾಲ್ಡ್ ಅ ಪ್ಯೂರ್ ಲವ್. ಸೊ ಖಂಡಿತವಾಗ್ಲೂ ನಿಮ್ಮಿಬ್ರಿಗೂ ಒಳ್ಳೇದಾಗತ್ತೆ. ವೇಟ್